ಜಲಪಾತ ಭಾಗ 5. ಸಂಗೀತದಲ್ಲಿಯೂ ಅಷ್ಟೇ, ಸರಿಯಾದ ಶ್ರುತಿಯನ್ನು ಮುಟ್ಟಿದ ಕಂಠವು ಯಾವ ಷಡ್ಜವನ್ನು ನುಡಿಯುತ್ತಿದ್ದರೂ ಎಲ್ಲ ಷಡ್ಜಗಳೂ ನುಡಿಯುತ್ತಿರುತ್ತವೆ. ಅಲ್ಲಿಯೂ ಕೆಳಗಿನ ಮತ್ತು ಮೇಲಿನ ಷಡ್ಜಗಳಿಗೆ ಮೂಲಭೂತ ಭೇದವಿಲ್ಲ. ಹಾಗೆಯೇ ತಾಳ ರಾಗಗಳೂ ಭಿನ್ನವಾದವುಗಳಲ್ಲ. ಉಕ್ಕುವ ಸಮುದ್ರದ ನೀರು ತನ್ನ ಗತಿಯನ್ನು ತಾನೇ ಗುರುತಿಸಿಕೊಳ್ಳುವ ಲೀಲೆಯನ್ನು ಹೇಗೆ ಅಲೆಗಳೆಂದು ಕರೆಯುತ್ತೇವೆಯೋ ಹಾಗೆಯೇ ಪ್ರವಹಿಸಿ ವಿಕಾಸವಾಗುವ ಸ್ವರವು ಕ್ಷಿಪ್ರಗತಿಯಲ್ಲಿ ಪ್ರಕಟಿಸುವ ರೇಖೆಗಳೇ ಕಾಲದ ಪೆಟ್ಟುಗಳು. ಆ ಗತಿಯ ಲಯವು ಜೀವಂತ ಆನಂದವಿರುವುದರಿಂದಲೇ ಕಾಲದ ಪೆಟ್ಟಿನಲ್ಲಿ ಮರ್ಮವನ್ನು ಮುಟ್ಟುವ ಉದ್ದೀಪನೆಯ ನೋವಿನಲ್ಲಿ ಸಹ ಹುಚ್ಚು ಹಿಡಿಸುವ ಆನಂದವು ಪ್ರಕಟವಾಗುವುದು. ಆಲಾಪದ ಏಕತಾನವು ಮುಗಿದು ದ್ರುತದ ತ್ರಿಕಾಲದಲ್ಲಿ ತೇರಿ ಸಂಗತೋ ಹಾಡು ಪುಟಿಪುಟಿಯುತ್ತಾ ಪ್ರಕಟವಾಗುತ್ತಿತ್ತು. ಗಾಯನದ ಒಳಗಿನಿಂದ ಒತ್ತಿ ಬರುತ್ತಿದ್ದ ಶೀಘ್ರಗತಿಯಲ್ಲಿ ತ್ರಿತಾಳವು ಬೇಗ ಮೂರನೆಯ ಕಾಲವನ್ನು ಮುಟ್ಟಿ ಅದನ್ನು ಎಣಿಸುವುದೇ ಕಷ್ಟವಾಗುತ್ತಿತ್ತು. ಕಾಲಪ್ರಜ್ಞೆಯು ಮಾತ್ರ ಸ್ವಪ್ರಜ್ಞೆ ಇಲ್ಲದೆ ನಾ ಧಿದಿನ ನಾ ಧಿದಿನ ನಾ ತಿದ್ದಿನ ನಾ ನಕಧಿದಿನ ಎಂಬ ಚೌಕಟ್ಟಿನಲ್ಲಿ ಸಾಗುತ್ತಿತ್ತು. ಕೊನೆಗೆ ಏರಿದ ತಾಳದ ಪ್ರಚಂಡ ಭರದಲ್ಲಿ ಎಣಿಕೆ ಶಾಸ್ತ್ರದ ನಿಯಮಗಳು ಹಿಡಿತಕ್ಕೆ ಹೇಗೆ ಸಿಕ್ಕಬೇಕು? ಅವು ಯಾಕೆ ಸಿಕ್ಕಬೇಕು? ಇದು ಮೂರನೆಯ ಕಾಲವಲ್ಲ, ಆರನೆಯ ಕಾಲ ಅಲ್ಲ, ಕಾಲದ ಮಿತಿಯನ್ನು ಮೀರಿದ ಕಾಲ. ಅಕ್ಷರಗಳು ಒಂದಕ್ಕೆ ಎರಡಾಗಿ ಧಾ ಧಾಗಿಕಿಟ ಧಾ ಧಾ ಧಾಗಿಕಿಟ ಧಾ ತಾ ತಗಿಕಿಟ ತಾ ಧಾ ಧಾಗಿಕಿಟ ಧಾ ಎಂದು ನುಡಿಯುತ್ತಾ ವೇಗವು ಮೂರಾಗಿ ಧಾಕಿಟ ಧಾಕಿಟ ಧಿನ ಧಾಕಿಟ ಧಾಕಿಟ ದಿನ ತಾಕಿಟ ತಾಕಿಟ ತೆನ ಧಾಕಿಟ ಧಾಕಿಟ ದಿನ ಎನ್ನುತ್ತಾ ತನ್ನ ಅಕ್ಷರವಿನ್ಯಾಸವನ್ನು ಬದಲಿಸಿ ಧಾಗಿನ ತಾಕಿನ ದಿನ ದಾಗಿನ ಕ ತಕ್ಕದಿನ ಧಾತ್ರಕ ಧಾಗಿನ ಧೀನ ಧಾಕಿನ ಕ ತಕ್ಕದಿನ ಎಂದು ಅನಂತಗತಿಯನ್ನು ಮುಟ್ಟಿದಾಗ ಅದಕ್ಕೆ ಯಾವ ಬಂಧನವೂ ಇಲ್ಲದೆ ಧಿಂಕಿಟ ಧಾಕಿಟ ಧಾಕಿಟ ಧಿಂಕಿಟ ಧಿಂ 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 ಕಿಟಕಿಟ ಕಿಟಕಿಟ ಧಿಮಿ 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 ಕಿಟ ಧಿಮಿ ಧಿಂ ಧಿಂ. ಈ ಲಯದಲ್ಲಿ ಯಾವುದು ಉಳಿದೀತು? ಇದು ಪ್ರಳಯದ ಲಯ, ಸೃಷ್ಟಿಯ ಲಯ. ನೀರಿಗೆ ಅದೆಂತಹ ಅದ್ಭುತ ಚೈತನ್ಯ ಬಂದಿದೆ! ನೊರೆ ನೊರೆಯಾಗಿ ಬಿಳಿಯ ಜೀವಶಕ್ತಿಯಾಗಿ ಅದು ಧುಮುಕಲು ಅನುವು ಮಾಡಿಕೊಳ್ಳುವ ಲೀಲೆಯೇ ರಾಗದ ಕೊನೆಯ ಘಟ್ಟ. ಆ ಚೈತನ್ಯಪೂರ್ಣ ಪಾತದ ಅನಂತ ಕ್ಷಣವು ಇನ್ನು 1 ನಿಮಿಷದಲ್ಲಿಯೇ ಬರುತ್ತಿದೆ ಎಂಬುದನ್ನು ನನ್ನ ಸರ್ವಾಂಗವೂ ಅರಿತು ಉದ್ದೀಪನೆಯ ಪರಿಪಕ್ವಾವಸ್ಥೆಯಲ್ಲಿ ತನ್ನ ಅಲ್ಪ ಸ್ವಲ್ಪ ಗಡಸುತನವನ್ನೂ ಕಳೆದುಕೊಂಡು ನೀರಿನಷ್ಟು ಮೃದುವಾಗಿ ತನ್ನಲ್ಲಿ ಪಾತವಾಗಲಿರುವ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳಲೆಂದು ತವಕಿಸುತ್ತಿದೆ. ಓ, ಮುಕ್ತಾಯ ಬರಲಿ, ಎಂದೆಂದಿಗೂ ಬರದಿರಲಿ, ಬೇಗ ಮೃತ್ಯು ಬರಲಿ. ಮೃತ್ಯುವೇ ಅಮರತೆ. ಅಲ್ಲಿ ಅವೆರಡಕ್ಕೂ ವ್ಯತ್ಯಾಸವಿಲ್ಲ. ಸ್ಥಿತಿಯ ಚೈತನ್ಯದಲ್ಲಿ ಅರ್ಥವಿಲ್ಲ. ಆನಂದವನ್ನು ಮಿಡಿಯುವ ಸ್ಪಂದನದೊಡನೆ ನೀರು ಧುಮುಕಿತು. ರಭಸದಿಂದ ಮಂದ್ರದ ಪಾತಾಳಕ್ಕೆ ರಾಗವು ಅವರೋಹವಾಗಬೇಕು. ಅಲ್ಲ, ಪಾತಾಳವೇ ಮೇಲೆದ್ದು ಬಂದು ಆ ರಭಸವನ್ನು ಎದುರುಗೊಳ್ಳಬೇಕು. ಓ, ಮಂದ್ರವು ಕಾಣಿಸದು, ಮೂಲಷಡ್ಜವು ಸಿಕ್ಕಲೊಲ್ಲದು. ರಸಾಭಾಸ. ಕೆಳಗೆ ಧುಮುಕಿದ ನೀರು ಒಂದು ತೆರನಾದ ಆವಿಯ ತೆರೆಯ ಮೇಲೆ ನಿಂತಂತೆ ಕಾಣುತ್ತದೆ. ನೆಲವು ಸಿಕ್ಕದು. ರಾತ್ರಿಯ ಚಂದ್ರನ ಮಂದ ಬೆಳಕಿನಲ್ಲಿ ಭೂಮಿಯು ಕಾಣಿಸದೋ? ಅಥವಾ ವಸ್ತುಸ್ಥಿತಿಯ ವ್ಯವಸ್ಥೆಯಲ್ಲಿಯೇ ಭೂಮಿಗೆ ಪಾತವನ್ನು ಸ್ವೀಕರಿಸಲಾಗದ ಶಾಪವಿದೆಯೋ? ಪ್ರಜ್ಞೆಯಲ್ಲಿ ಜಲಪಾತದ ಶ್ರುತಿಯು ಕಡಿಮೆಯಾಗಿ ಹಾರ್ಮೋನಿಯಂನ ಶ್ರುತಿ, ಅದರ ಶಬ್ದವನ್ನು ನಿಯಂತ್ರಿಸಲು ನಾನು ಹಾಕಿದ್ದ ರಬ್ಬರಿನ ಹಾಳೆಗಳು ಅಡ್ಡ ಬಂದುವು. ಜೋಗದ ಈ ಸರ್ವ ಸ್ವತಂತ್ರ ಸೃಷ್ಟಿಶಕ್ತಿಯ ಆವರಣದಲ್ಲಿ ಮುಂಬಯಿಯ ನಿಯಂತ್ರಿತ ಹಾರ್ಮೋನಿಯಂ ಏಕೆ ಅನುಭವವನ್ನು ಹಿಡಿಯಬೇಕು? ಜೋಗವು 3 ದಿನದ ಬೀಡಾರ. ಜೀವನದ ಸ್ವರವನ್ನು ನಿಯಂತ್ರಿಸಿರುವುದು ಬೊಂಬಾಯಿಯೇ. ಅದಕ್ಕೆ ಅಭ್ಯಸ್ತವಾದ ಅಂತ್ಯವೇ ಇಂತಹ ಭವ್ಯ ವಿಕಾಸಕ್ಕೂ ಗತಿ. ಸ್ವರ್ಗದಿಂದ ನರಕಕ್ಕೆ ಅಪ್ಪಳಿಸಿ ಎಸೆದಂತೆ ಆಯಿತು. ನಸುಗತ್ತಲಿನಲ್ಲಿಯೂ ನನಗೆ ಇವರ ಮುಖ ಕಾಣುತ್ತಿತ್ತು. ನಿರಾಶೆ, ಅಸಹ್ಯ, ತಿರಸ್ಕಾರ ಮತ್ತು ಕ್ರೂರ ನೋವುಗಳ ಭಾವದಿಂದ ಇವರು ಬಾಗಿಲು ತೆರೆದು ಹೊರಗೆ ಹೋಗಿ ಕಲ್ಲು ಬೆಂಚಿನ ಮೇಲೆ ಕುಳಿತುಬಿಟ್ಟರು. ಹಿಂದಿನಿಂದ ನಾನೂ ಹೋಗಿ ಯಾರ ನೋವು ನಲಿವುಗಳನ್ನೂ ಲೆಕ್ಕಿಸದೆ ಆತ್ಮಸಮ್ಮಾನದಿಂದ ಧುಮುಕುವ ನೀರಿನ ನಿರ್ಮಮಕಾರ ಗತಿಯನ್ನು ನೋಡುತ್ತಾ ಅವರ ಹತ್ತಿರ ಮೌನವಾಗಿ ಕುಳಿತೆ. ಒಬ್ಬರೊಡನೊಬ್ಬರು ಮಾತನಾಡಲಿಲ್ಲ. ಪಾಪಿ ಸಮುದ್ರ ಹೊಕ್ಕರೂ ಹೆಜ್ಜೆ ಮುಳುಗದಂತೆ ಆಗಿತ್ತು ನಮ್ಮ ಸ್ಥಿತಿ. ಸ್ವಲ್ಪ ಹೊತ್ತಿನಲ್ಲಿ ವಿಶ್ವನಿಗೆ ಎಚ್ಚರವಾಗಿ ಕೂಗಿಕೊಂಡ. ಅವನಿಗೆ ಸರಿಯಾಗಿ ಹೊದಿಸಿರಲಿಲ್ಲ. ಆಗಲೇ ರಾತ್ರಿ ಏರಿ ಚಳಿ ಚುಚ್ಚುತ್ತಿತ್ತು. ನಾನು ಕೋಣೆಯೊಳಗೆ ಹೋದೆ. ಇವರು ನೀರನ್ನು ನೋಡುತ್ತಾ ವಿಷಾದದಿಂದ ಹೊರಗೆ ಕುಳಿತಿದ್ದರು. ಆ ದಿನ ಬೆಳಗ್ಗೆ ಇವರು ಹೊರಗಿನ ಕಲ್ಲು ಬೆಂಚಿನಿಂದ ಕೆಳಗೆ ಕಂದಕದಲ್ಲಿ ಸ್ವಲ್ಪ ದೂರ ಇಳಿದು ಒಂದು ಪುಟ್ಟ ಬಂಡೆಯ ಮೇಲೆ ಕುಳಿತು ಜಲಪಾತದ ಚಿತ್ರ ಬರೆಯಲು ಶುರು ಮಾಡಿದರು. ನಾನು ವಿಶ್ವನ ಕೈ ಹಿಡಿದುಕೊಂಡು ಸುತ್ತಲಿನ ಮರಗಳ ಕೆಳಗೆ ಸುತ್ತಿ ಬರುತ್ತಿದ್ದೆ. ಅದು ನಿಜವಾಗಿಯೂ ಸುಂದರವಾದ ತಾಣ, ಒಂದು ತೆರನಾದ ಸ್ವರ್ಗದ ಆವರಣವೆಂದು ನನಗೆ ಎನಿಸುತ್ತಿದ್ದರೂ ಮನಸ್ಸು ಮಾತ್ರ ವಸ್ತುಸ್ಥಿತಿಯ ವಿಷಾದದಿಂದ ಮುದುಡಿ ಹೋಗಿತ್ತು. ಉಲ್ಲಾಸವೇ ಇಲ್ಲ. ಜೀವನವೇ ಒಂದು ಅಸಾರ್ಥಕತೆ ಎಂಬ ಭಾವವು ಮನಸ್ಸನ್ನು ತುಂಬಿಕೊಂಡಿತ್ತು. ವಿಶ್ವ ನನ್ನ ಕೈ ಎಳೆದು, ಅಮ್ಮ,
ನೀನು ಮಾತೇ ಆಡೋಲ್ಲ, ನನಗೆ ಬೇಜಾರು ಎಂದಾಗ ಅವನ ಮುಖ ನೋಡಿದರೆ ಮಾತ್ರ ಒಂದು ಆಂಶಿಕ ಸಾರ್ಥಕತೆಯ ತೃಪ್ತಿಯು ಮನಸ್ಸಿನಲ್ಲಿ ತೇಲುತ್ತಿತ್ತು. ಆದರೆ ಅದು ಒಂದು ದೊಡ್ಡ ಸರೋವರದಲ್ಲಿ ಬೆಳಗುವ ಒಂದೇ ಒಂದು ಕಮಲ ಪುಷ್ಪದಂತೆ ಕಿಂಚಿತ್ ಮಾತ್ರದ ತೃಪ್ತಿ. ಇವರು ಬರೆಯುತ್ತಿದ್ದ ಚಿತ್ರ ಸರಿಯಾಗಲಿಲ್ಲ. ಮಧ್ಯಾಹ್ನ ಊಟವಾದ ಮೇಲೆ ಎಲ್ಲರೂ ಅರ್ಧ ಗಂಟೆ ನಿದ್ದೆ ಮಾಡಿದೆವು. ಇವರು ನಮ್ಮಿಬ್ಬರನ್ನೂ ಜಲಪಾತವು ಧುಮುಕುವ ಪ್ರಪಾತಕ್ಕೆ ಕರೆದುಕೊಂಡು ಹೋದರು. ಮೇಲಿನಿಂದ ತುಂಬಿ ಸೂಸುವ ಶ್ರುತಿಯಂತೆ ಕೇಳುವ ಜಲಪಾತವು ಕೆಳಗೆ ಇಳಿದಾಗ ನನಗೆ ಮಂದ್ರವನ್ನು ಮಾತ್ರ ಮೀಟಿದಂತೆ ಎನಿಸುತ್ತಿತ್ತು. ಶ್ರುತಿ ಎಂಬ ಕಲ್ಪನೆಯನ್ನು ಬಿಟ್ಟರೆ ನನಗೆ ಜಲಪಾತವು ಬೇರೆಯ ದೃಷ್ಟಿಯಿಂದ ಕಾಣುತ್ತಿರಲಿಲ್ಲ. ಆ ದಿನ ರಾತ್ರಿಯೂ ವಿಶ್ವ ಮಲಗುವ ವೇಳೆಗೆ 10 ಗಂಟೆಯಾಗಿತ್ತು. ಹಿಂದಿನ ದಿನದಂತೆಯೇ ನಾವು ಕೋಣೆಯ ದೀಪ ಆರಿಸಿ ಕಿಟಕಿಯ ಹತ್ತಿರದ ಮಂಚದ ಮೇಲೆ ಕುಳಿತು ನಿನ್ನೆಗಿಂತ ಸ್ವಲ್ಪ ಮಂದವಾಗಿದ್ದ ಚಂದ್ರನ ಬೆಳಕಿನಲ್ಲಿ ಪಾತದ ಏಕತೆಯನ್ನು ಸವಿಯಲು ಮೊದಲು ಮಾಡಿದೆವು. ಎಂತಹ ನಿರುಲ್ಲಾಸದಲ್ಲಿಯೂ ಜೋಗವು ತನ್ನ ಶ್ರುತಿಯ ಗಾಂಭೀರ್ಯವನ್ನು ಕಳೆದುಕೊಳ್ಳಲಾರದು. ಸಮರ್ಪಣ ಭಾವ, ದೈನ್ಯ ಮತ್ತು ಭಕ್ತಿಗಳು ಗಂಭೀರವಾಗಿ ಆ ಶ್ರುತಿಯಲ್ಲಿ ಧ್ವನಿಸುತ್ತಿದ್ದುವು. ನಿನ್ನೆಯಂತೆ ಇಂದೂ ಒಂದು ರಾಗವು ನನ್ನಲ್ಲಿ ವಿಕಸಿತವಾಗುತ್ತಿತ್ತು. ಅದು ತನ್ನ ಪೂರ್ಣ ಸ್ವರೂಪದಲ್ಲಿ ಪ್ರಕಟವಾಗುವ ವೇಳೆಗೆ ನಡುರಾತ್ರಿಯೇ ಆಗಿತ್ತು. ಹೊಸ ದಿನವು ಸೃಷ್ಟಿಯಾಗಬೇಕಾದ ಅವಧಿ ಅದು. ಉಲ್ಲಾಸ ತಗ್ಗಿದ ಪರಿಣಾಮವೋ, ಸ್ಥೈರ್ಯ ಕುಂದಿದ ಗುರುತೋ, ಅಥವಾ ಜೀವನದ ಸೋಲಿನಲ್ಲಿ ಪ್ರಕಟಿಸುವ ಗಾಂಭೀರ್ಯವೆಂದೋ ಆ ದಿನದ ರಾಗದಲ್ಲಿ ಕೋಮಲವೇ ಪ್ರಧಾನವಾಗಿತ್ತು. ಆ ದಿನ ನುಡಿಯುತ್ತಿದ್ದ ಋಷಭವು ಮಾಪದಲ್ಲಿ ತೀವ್ರವಾಗಿದ್ದರೂ ಸಮರ್ಪಣ ಮತ್ತು ಆರ್ತತೆಗಳನ್ನೇ ಮತ್ತೆ ಮತ್ತೆ ಪ್ರಕಟಿಸುತ್ತಿತ್ತು. ಪಂಚಮದ ಸ್ಥೈರ್ಯವನ್ನು ಮುಟ್ಟಿದರೂ ಅದು ಬಹುಬೇಗ ಋಷಭದ ಆರ್ತತೆಯಲ್ಲಿಯೇ ಮಿದುವಾಗಿ ಮೊರೆಯಿಡುತ್ತಿತ್ತು. ದರ್ಬಾರಿ ಕಾನಡವು ಈ ದಿನ ಏಕೆ ಮನಸ್ಸಿನಲ್ಲಿ ತುಂಬ ನಿಧಾನ ಗಂಭೀರವಾಗಿ ಹರಿದು ಏರುತ್ತಿದೆ? ಜೀವನದ ಸೋಲು, ದುಃಖ, ಅವುಗಳಿಂದ ಸಂರಕ್ಷಿಸಲು ಮೇಲಿನ ಶಕ್ತಿಗೆ ಮೊರೆಯಿಡುವ ಈ ಕ್ರಿಯೆ, ಇವೆಲ್ಲವೂ ಈಗಲ್ಲದೆ ಮತ್ತೆ ಯಾವಾಗ ಹುಟ್ಟಬೇಕು? ಮನುಷ್ಯನು ಈಗ ಅನುಭವಿಸುತ್ತಿರುವುದಕ್ಕಿಂತ ಹೆಚ್ಚಿನ ಸೋಲು ಇತಿಹಾಸದಲ್ಲಿ ಯಾವುದಿದೆ? ಇದು ಪೂರ್ಣ ಸೋಲಲ್ಲ. ಪೂರ್ತಿಯಾಗಿಯೂ ಸೋತವನು ಹಾಡುವುದೇ ಇಲ್ಲ. ಆದರೆ ನಾನು ಈಗ ಹಾಡುತ್ತಿದ್ದೇನೆ. ಆರ್ತತೆಯಲ್ಲಿಯೂ ತಾಳದ ಸಮವು ಧೀ ಎಂದು ಬಡಿದಿದೆ. ಇದು ಪೂರ್ವಾಂಗ ಪ್ರಧಾನ ರಾಗ. ಮಂದ್ರದಲ್ಲಿ, ಆಳದಲ್ಲಿ, ಮೂಲದಲ್ಲಿ ಸ್ವರದ ಏಕತೆಯನ್ನು ಅರಸುವ ರಾಗ. ತಾನಿನಲ್ಲಿ ಆರೋಹ ಅವರೋಹಗಳ ವೇಗವಿಲ್ಲ. ಗತ್ತುಗಳ ಶಕ್ತಿಯುತ ಹೊಡೆತವಿಲ್ಲ. ನಿಧಾನ, ಶಾಂತ, ಸಮರ್ಪಿತ ಮೊರೆಯಲ್ಲಿ ಬಾಗು ಬಳುಕುಗಳ ವಿನ ಧಿಮಿಕಿಟಗಳ ಉನ್ಮಾದವಿಲ್ಲ. ಆದರೆ ಅದು ತಾಳ ಮತ್ತು ಲಯಗಳಿಂದ ಕೂಡಿದ ಗತಿಬದ್ಧವಾದ ಬಾಗು ಬಳುಕುಗಳು. ಸ್ವರದ ಅತ್ಯಂತ ಆಳವನ್ನು, ಶ್ರುತಿಯ ಮೂಲವನ್ನು ಅರಸಿ ಪಾತಾಳದ ಸೃಷ್ಟಿಯ ಬಿಂದುವನ್ನು ನೋವಿಲ್ಲದೆ ಮುಟ್ಟುವುದು ಈ ರಾಗವೇ. ಅನುಭವದಲ್ಲಿಯೇ ನಿಸ್ಸಹಾಯಕತೆಯು ವ್ಯಾಪಿಸಿರುವಾಗ ಮೂಲವನ್ನು ಮುಟ್ಟುವ ನೋವು ಅನಾವಶ್ಯಕವಾಗಿರಬಹುದು. ಓ, ಗತಿಯು ಮೈಗೂಡಿದಾಗ ತಾಳದ ಲೀಲೆಯನ್ನು ತಡೆಯುವವರಾರು? ನಿಧಾನವಾಗಿ ಗತಿಗೊಂಡ ಲಯವು ಧೀ ನ ಧೀ ಧೀ ನ ತೀ ನ ಧೀ ಧೀ ನ ಎಂಬ ಸ್ಪಷ್ಟ ರೂಪ ತಾಳಿ ಧೀನಕ ಧೀ ಧೀನಕ ತೀನಕ ಧೀ ಧೀನಕ ಎಂದು ವೇಗವನ್ನು ಪಡೆಯುತ್ತಿತ್ತು. ಆದರೆ ಈ ದಿನ ರಾಗದ ಪ್ರಾರಂಭದಲ್ಲಿಯೇ ಅತ್ಯಂತ ಪ್ರಜ್ಞೆ ಇದೆ. ಜೀವನದ ದುರಂತವನ್ನು ಒಡ್ಡಿರುವ ಕಟ್ಟುಗಳ ಅರಿವಿದೆ. ಸೃಷ್ಟಿಶಕ್ತಿಯನ್ನೇ ಅಸಾರ್ಥಕಗೊಳಿಸುವ ನಿಯಂತ್ರಣಕ್ಕೆ ಅರ್ಪಿಸಿಕೊಂಡ ಮನುಷ್ಯನು ರಾಗದ ಸ್ವಾಭಾವಿಕ ಅಂತ್ಯದಲ್ಲಿ ಲೀನವಾಗುವುದು ಹೇಗೆ? ನೆನ್ನೆಯದೇ ಕತೆ, ನೆನ್ನೆಯದೇ ಅಂತ್ಯ, ಅದೇ ತೆರ. ಭೂಮ್ಯಾಕಾಶಗಳನ್ನು ಪ್ರತ್ಯೇಕಿಸಿ ನಿಲ್ಲಿಸುವ ತೆರೆ. ಇದು ಕೃತಕ ಏಕತೆ. ಪ್ರಾರಂಭದ ಶ್ರುತಿಯೇ ಅಪಶ್ರುತಿ. ಅದನ್ನೇ ಶ್ರುತಿ ಎಂದು ಪ್ರಯತ್ನಪೂರ್ವಕವಾಗಿ ಭಾವಿಸಿದ ನಾನೇ ಮೂರ್ಖಳು. ಶ್ರುತಿಯು ಅದ್ವೈತದಂತೆ. ಈ ಜನ್ಮದಲ್ಲಿ, ಈ ಯುಗದಲ್ಲಿ ಅದು ಸಾಗಿಸಲಾಗದೇನೋ. ಬೊಂಬಾಯಿನದೇ ನೆನಪು. ದೇವರೇ, ಮೃತ್ಯುವನ್ನಾದರೂ ಕೊಡು, ಅದರಲ್ಲಾದರೂ ಲೀನಳಾದೇನು. ಪ್ರಾರಂಭದಲ್ಲಿ ಒಳಸರಿದಿದ್ದರೂ ಅಂತ್ಯದಲ್ಲಿ ಎದ್ದು ನಿಂತು ಕ್ರೌರ್ಯವನ್ನು ಮಸೆಯುವ ಈ ಅಪಶ್ರುತಿ ಬೇಡ. ಇವರಿಗೆ ನಿನ್ನೆಗಿಂತಲೂ ಹೆಚ್ಚು ಅಸಹ್ಯವಾಗಿರಬಹುದು. ಅವರ ಮುಖ ನೋಡಲು ಸಹ ನನಗೆ ಧೈರ್ಯ ಬರಲಿಲ್ಲ. ಹೊರಗೆ ಹೋಗಿ ಕಲ್ಲು ಬೆಂಚಿನ ಮೇಲೆ ಕೂತು ಹಣೆಯನ್ನು ಎಡ ಅಂಗೈಗೆ ಆನಿಸಿಕೊಂಡರು. ನಿನ್ನೆಯಂತೆ ಅಲ್ಲಿಗೆ ಹೋಗಿ ಕೂರಲು ನನಗೆ ಮನಸ್ಸಾಗಲಿಲ್ಲ. ನಾವು ಜೋಗಕ್ಕೆ ಯಾಕಾದರೂ ಬಂದೆವು? ಜೀವನದಲ್ಲಿಲ್ಲದ ಶ್ರುತಿಯನ್ನು ಯಾವುದು ತಾನೇ ತಂದುಕೊಟ್ಟೀತು? ಇಲ್ಲಿಗೆ ಬಂದಾಗಿನಿಂದ ನಾನು ಈ ನೀರಿನ ಮೊರೆತದಲ್ಲಿ ಕೇಳುತ್ತಿರುವ ಓಂಕಾರ, ಶ್ರುತಿ ಮೊದಲಾದವುಗಳೆಲ್ಲ ನನ್ನ ಕಲ್ಪನೆ. ಅನುಭವದಲ್ಲಿ ಪ್ರಕಟವಾಗದೆ ಮರೆಯಲ್ಲಿ ನಿಂತು ಅಣಕಿಸುವ ವಿಡಂಬನೆ. ನನ್ನ ಪಾಡಿಗೆ ನಾನು ಹೊದೆದುಕೊಂಡು ವಿಶ್ವನನ್ನು ತಬ್ಬಿ ಮಲಗಿದೆ. ವಿಧವೆಯು ಸೌಭಾಗ್ಯದ ಕೇವಲ ನೆನಪಿನಿಂದ ದಿನ ತಳ್ಳುವಂತೆ ಆಗಿತ್ತು ನನ್ನ ಮನಸ್ಥಿತಿ. ಮಲೆನಾಡಿನ ಬೆಟ್ಟ ಕಾಡುಗಳಲ್ಲಿ ಸಂಚರಿಸಿ ಜಲವರ್ಣ ಚಿತ್ರಗಳನ್ನು ಬರೆಯುತ್ತಿದ್ದ ಕಾಲದಲ್ಲಿ ನಾನು ಜೋಗಕ್ಕೆ ಒಮ್ಮೆ ಬಂದಿದ್ದೆ. 1 ವಾರ ಪೂರ್ಣ ಇಲ್ಲಿಯೇ ಇದ್ದು ಜಲಪಾತದ ಕೆಲವು ಚಿತ್ರಗಳನ್ನು ಬರೆದೂ ಇದ್ದೆ. ಆದರೆ ಅದು ಕೇವಲ ಭಾಸಚಿತ್ರಗಳು. ಅನುಭವವು ಪಕ್ವವಾದ ಮೇಲೆ ಒಂದು ವಸ್ತುವು ನಮಗೆ ಗೋಚರಿಸುವುದಕ್ಕೂ ಅದು ಅನನುಭವಿಯಾದ ಮಗುವಿಗೆ ಕಾಣಿಸುವುದಕ್ಕೂ ಇದ್ದ ವ್ಯತ್ಯಾಸದಿಂದ ಆಗ ನಾನು ಈ ಜಲಪಾತವನ್ನು ಕಂಡು ಬಣ್ಣದಲ್ಲಿ ಮೂಡಿಸಿದ್ದೆ. ಜೋಗದ ಶಾಂತಿಯನ್ನು, ಶಕ್ತಿಯನ್ನು ಬಣ್ಣದಲ್ಲಿ ಸೃಷ್ಟಿಸಬೇಕೆಂಬ ಆಸೆ ಈಗ 2 ವರ್ಷಗಳಿಂದಲೂ ಇತ್ತು.
ವಸುವಿಗೆ ಇದನ್ನು ನೋಡಿ ಆನಂದಿಸುವ ಬಯಕೆ ಇತ್ತು. ನಾವು ಇಲ್ಲಿಗೆ ಬಂದ ಮರುದಿನ ಬೆಳಗ್ಗೆ ವಿಶ್ವನನ್ನು ತಿರುಗಾಡಿಸಿಕೊಂಡು ಬರಲು ವಸು ಪ್ರವಾಸಿ ಮಂದಿರದ ಸುತ್ತಮುತ್ತ ಹೋದಳು. ಹೊರಗೆ ಬೆಂಚಿನ ಹತ್ತಿರ ಕುಳಿತರೆ ಇತರ ಪ್ರವಾಸಿಗರು ನನ್ನ ಕುಂಚವನ್ನೇ ನೋಡಲು ತುಂಬಿಯಾರು. ಆದುದರಿಂದ ಕಂದುಕದಲ್ಲಿ ಸುಮಾರು 50 ಅಡಿ ಇಳಿದು ಯಾರಿಗೂ ಕಾಣದ ಒಂದು ಕಲ್ಲಿನ ಮೇಲೆ ಪುಟ್ಟ ಸ್ಟ್ಯಾಂಡು ಆನಿಸಿ ಕ್ಯಾನ್ವಾಸನ್ನು ಪಿನ್ನುಗಳಿಂದ ಚುಚ್ಚಿ ದೃಷ್ಟಿಕೋನ ಸರಿಪಡಿಸಿಕೊಂಡು ಗೆರೆಗಳನ್ನೆಳೆಯಲು ಪ್ರಾರಂಭಿಸಿದೆ. ನನ್ನದು ಜಲಪಾತದ ವಾಸ್ತವ ಚಿತ್ರವಲ್ಲ. ವಾಸ್ತವತೆಯ ಬಗೆಗೆ ನನಗೆ ಆಕರ್ಷಣೆಯೂ ಇಲ್ಲ. ಶಕ್ತಿಯು ಸೃಷ್ಟಿಯಾಗಿ ಪ್ರಕಟವಾದಾಗ ಮೂಡುವ ಶಾಂತಿಯು ನನ್ನ ಚಿತ್ರದ ಮೂಲ ಭಾವವಾಗಿತ್ತು. ಮೇಲಿನಿಂದ ಪರ್ವತ ಯೋನಿಯೊಳಕ್ಕೆ ಧುಮುಕುವ ಬಿಳಿಯ ನೊರೆಗಳು ಶಕ್ತಿಯ ಮತ್ತು ಸೃಷ್ಟಿಯ ಪ್ರತೀಕಗಳಾಗಿದ್ದುವು. ಆದರೆ ಅದು ಸಾತ್ವಿಕವಾದ ಮೂಲಶಕ್ತಿ. ಅಂತೆಯೇ ಅದರಲ್ಲಿ ಪಸರಿಸುವ ಶಾಂತಿಯದೇ ಕೊನೆಯ ಛಾಯೆ. ನಾನು ಬೆರೆಸುವ ಬಣ್ಣದಲ್ಲಿಯೂ ಹೆಚ್ಚಿನ ಢಾಳತನವಿಲ್ಲ. ಮಾನವ ಚರ್ಮದ ಕಾಂತಿಯ ಆಕಾಶದ ಹಿನ್ನೆಲೆ, ಮನಸ್ಸಿಗೆ ಶಾಂತಿಯನ್ನು ಕೊಡುವ ಹಿತವಾದ ಹಸುರಿನ ಗಿಡಗಳು, ಮುಟ್ಟಿದರೆ ಮೈ ನಿಮಿರುವಷ್ಟು ಮೃದುವಾದ ಹುಲ್ಲಿನಂತೆ ಕಪ್ಪಾಗಿ ಕಾಣುತ್ತವೆ. ನೀರಿನ ಬಣ್ಣ ಬಿಳುಪಿನದು. ಹಿನ್ನೆಲೆಯಲ್ಲಿ ಕೃತಕ ನಾಗರಿಕತೆಯ ಗುರುತಾಗಿ ನಿಂತಿರುವ ಬಾಂಬೆ ಬಂಗಲೆಯನ್ನು ನನ್ನ ದೃಷ್ಟಿಯಿಂದ ತೆಗೆದುಹಾಕಿದ್ದೆ. ಬಿಳಿಯ ನೊರೆಗಳು ತಮ್ಮ ಅಂತಿಮ ಗುರಿಯೆಡೆಗೆ ಧುಮುಕುವಾಗ ಉಂಟಾಗುವ ದೇಶಿಕ ಅವರೋಧದಿಂದ ಕೂಡಿದ ಲಯದಲ್ಲಿ ಶಕ್ತಿ ಪ್ರಕಟವಾದರೆ ಅದು ಕೆಳಗಿನ ಭೂಮಿಯ ಆಳದಲ್ಲಿ ಒಂದಾಗುವ ಸಾಂಗತ್ಯದಿಂದ ಶಾಂತಿಯ ಭಾವ ಒಡೆದು ಮೂಡಬೇಕು. ಇದು ನನ್ನ ಮೂಲ ಕಲ್ಪನೆ. ಚಿತ್ರದ ನಿಜವಾದ ರಕ್ತಮಾಂಸಗಳು, ವಿವರಗಳ ವಿನ್ಯಾಸ, ರೇಖೆ, ರಾಶಿಗಳ ಲಯ ಮತ್ತು ತರಂಗಗಳು ಬರೆಯುವಾಗ ತಮಗೆ ತಾವೇ ಗೋಚರಿಸಿ ಮೂಡಬೇಕು. ಬರೆದ ಮೇಲೆ ನನಗೆ ಕಾಣದಿದ್ದ ಹೊಸ ರಹಸ್ಯಗಳು ಮಿಂಚಿ ಮೊಗದೋರಬೇಕು. ಇದು ಚಿತ್ರದ ಸೃಷ್ಟಿ ನಿಯಮ. ಸೃಷ್ಟಿ ಎಂಬುದು ಅರೆಜಾಗೃತಾವಸ್ಥೆಯಲ್ಲಿ ನಡೆಯುವ ಆನಂದದ ಕ್ರಿಯೆ. ಸೃಷ್ಟಿಯ ವಿವರವೂ ಭವಿಷ್ಯವೂ ಸೃಷ್ಟಿಗೆ ಮೊದಲೇ ಯಾರಿಗೆ ತಾನೇ ತಿಳಿದೀತು? ನಾನು ಸುಮಾರು 3 ಗಂಟೆಗೂ ಮಿಕ್ಕು ಕೆಲಸ ಮಾಡಿದೆ. ನಡುವೆ ಕೈ ಸರಿಯಾಗಿ ಓಡುತ್ತಿರಲಿಲ್ಲ. ಜಾಹೀರಾತು ಕಂಪನಿಯ ಕೆಲಸ ಮಾಡಿ ಅಭ್ಯಸ್ತವಾದ ಬೆರಳುಗಳು ಗೆರೆ ಎಳೆಯಬಲ್ಲವಾಗಿದ್ದುವೇ ಹೊರತು ಲಯವನ್ನು ಸೃಷ್ಟಿಸಲು ಅಸಮರ್ಥವಾಗಿದ್ದಂತೆ ತೋರಿದುವು. ಮುಂಬಯಿಗೆ ಹೋಗುವ ಮೊದಲು ಮಾಡಿದ್ದ ಅಭ್ಯಾಸವನ್ನು, ಮಲೆನಾಡಿನ ಗಿರಿಕಾನನಗಳಲ್ಲಿ ಸಂಚರಿಸಿ ಚಿತ್ರಿಸುತ್ತಿದ್ದ ದಿನಗಳನ್ನು ಜ್ಞಾಪಿಸಿಕೊಂಡೆ. ಈಜು ಕಲಿತವನು ಎಷ್ಟು ವರ್ಷವಾದರೂ ಮರೆಯದಿರುವಂತೆ ಬೆರಳು ಪುನಃ ಲಯವನ್ನು ಎಳೆಯುವ ನವುರುತನವನ್ನು ಮುಟ್ಟಿತು. ನನ್ನಿಂದ 5-6 ವರ್ಷಗಳು ಮರೆಯಾಗಿದ್ದ ಹಳೆಯ ಚಿರನೂತನ ಶಕ್ತಿ ಸಂಚರಿಸಿತು. ಚಿತ್ರದ ಚೌಕಟ್ಟಿನಲ್ಲಿ ಹಿನ್ನೆಲೆಯ ಆಕಾಶ, ಅದರ ಮುಂದಿನ ಸುಂದರವಾದ 2 ಮಲೆಗಳು, ಅದರ ಕೆಳಗೆ ಇಳಿದರೆ ಎರಡಾಗಿ ಸೀಳಿರುವ ಬೆಟ್ಟದ ಅಗಲ, ಮೇಲೆ ಬೆಳೆದಿರುವ ನವುರಾದ ಕಪ್ಪು ಛಾಯೆಯ ಹಸಿರು, ನಡುವೆ ಧುಮುಕುವ ನೀರು, ಅದು ನೊರೆನೊರೆಯಾಗಿ ಪಾತಾಳದ ಭೂಮಿಯನ್ನು ಮುಟ್ಟಿ ಏರ್ಪಡಿಸುವ ಏಕತೆಯ ಲಯ, ಇವೆಲ್ಲವೂ ಸಮರ್ಪಕವಾಗಿಯೇ ಮೂಡಿಬಂದುವು. ಆದರೆ ಅದೇನೋ ದೋಷ. ನಾನು ಹಾಕಿಕೊಂಡ ಸೂತ್ರಪಾತವೇ ಸರಿಯಾಗಿರಲಿಲ್ಲವೋ, ಅಥವಾ ಕಲ್ಪನೆಯು ಸಾಂಗತ್ಯವನ್ನು ಕಳೆದುಕೊಂಡಿತ್ತೋ? ಕೆಳಗಿನ ಭೂಮಿಗೂ ಮೇಲಿನಿಂದ ಬೀಳುವ ಬಿಳಿಯ ಧಾರೆಗೂ ನಡುವೆ ಒಂದು ಗೆರೆಯ ಪ್ರಮಾಣದಲ್ಲಿ ಲಯವು ತಪ್ಪಿಹೋಗಿತ್ತು. ಅನನುಭವಿಯಾಗಿ ಕಲೆಯ ಸಂವೇದನೆ ಇಲ್ಲದವನಿಗೆ ಅದು ತಿಳಿಯುತ್ತಿರಲಿಲ್ಲ. ಆದರೆ ನನಗೆ ಸ್ಪಷ್ಟವಾಗಿ ಒಡೆದು ಕಾಣುತ್ತಿತ್ತು. ಯಾಂತ್ರಿಕ ಬಣ್ಣ ಮತ್ತು ರಾಶಿಯ ದೃಷ್ಟಿಯಿಂದ ಎಲ್ಲವೂ ಸಮರ್ಪಕ. ಧಾರೆಯು ಭೂಮಿಯನ್ನು ಮುಟ್ಟಿದೆ, ಆದರೆ ಅದು ಲಯಹೀನ ಸಂಬಂಧ. ಲಯಪೂರ್ಣವಾದ ಜೀವಂತ ಏಕತೆ ಅಲ್ಲ. ನಡುವೆ ಒಂದೆರಡು ಗೆರೆಗಳನ್ನೋ ಛಾಯೆಗಳನ್ನೋ ತಿದ್ದಿ ತಪ್ಪಿದ್ದ ಲಯವನ್ನು ಕಾಣಿಸಲು ಯೋಚಿಸಿದೆ. ಚಿತ್ರದಲ್ಲಿ ಯಾವಾಗಲೂ ಲಯವು ಬಂದರೆ ಸ್ವಾಭಾವಿಕವಾಗಿ ಬರುತ್ತದೆ, ಇಲ್ಲದಿದ್ದರೆ ಬರುವುದೇ ಇಲ್ಲ. ತಿದ್ದುವುದರಿಂದ ವರ್ಣನೆ ಅಂದವನ್ನು ಹೆಚ್ಚಿಸಬಹುದೇ ವಿನ ಎರಡನೆಯ ಪ್ರಯತ್ನದಲ್ಲಿ ಲಯವನ್ನು ಮೂಡಿಸುವುದು ಸಾಧ್ಯವಿಲ್ಲ. ಇದು ತಿಳಿದಿದ್ದರೂ ಸೂಕ್ಷ್ಮವಾದ ಕುಂಚದಿಂದ ಪ್ರಯತ್ನಿಸಿ ನೋಡಿದೆ. ಚಿತ್ರವು ಮತ್ತೂ ಕೆಟ್ಟುಹೋಯಿತು. ಒಟ್ಟಿನ ಸಾಂಗತ್ಯ ನಾಶವಾಯಿತು. ಅದೆಂತಹ ನೋವು! ಚಿತ್ರ ಬರೆಯುವ ಕಾಲದಲ್ಲಿ ಆಗುವ ಉತ್ಸಾಹ ಆನಂದಗಳೊಡನೆ ಆಗುವ ಆಯಾಸವು ಚಿತ್ರಕಾರನಿಗೆ ಪ್ರಜ್ಞೆಯಲ್ಲಿರುವುದಿಲ್ಲ. ಚಿತ್ರವು ಅಸಫಲವಾದರೆ ತನಗೆ ಆದ ಆಯಾಸವೆಲ್ಲವೂ ನಿರಾಶೆಯ ನೋವಿನಲ್ಲಿ ಕಾಣುತ್ತದೆ. ವಿನಾಕಾರಣ ಆದ ಚೈತನ್ಯದ ವ್ಯಯದಿಂದ ಆನಂದ ಲಭಿಸುವುದೆಂತು? ಅರ್ಧ ಗಂಟೆಯ ಕಾಲ ನಿಶ್ಚೇಷ್ಟಿತ ಭಾವದಿಂದ ಮುಖ ಕೆಳಗೆ ಮಾಡಿ ಕುಳಿತಿದ್ದೆ. ಅಷ್ಟರಲ್ಲಿ 12:15 ಗಂಟೆಯಾಗಿತ್ತು. ನಾನಾಗಿಯೇ ಮೇಲೆ ಹೋಗದೆ ವಸು ಇಲ್ಲಿಗೆ ಬರುವುದಿಲ್ಲ. ನಾನು ಕುಂಚ ಹಿಡಿದಾಗ ಅವಳು ಎಂದೂ ಮಗ್ನತೆಯನ್ನು ಹಾಳು ಮಾಡುವುದಿಲ್ಲ. ನಾನು ಹೋಗದೆ ಅವರು ಊಟವನ್ನೂ ಮಾಡುವುದಿಲ್ಲ. ಕ್ಯಾನ್ವಾಸಿನ ಪುಟ್ಟ ಸ್ಟ್ಯಾಂಡು, ಬಣ್ಣದ ಪೆಟ್ಟಿಗೆ, ಪೆನ್ಸಿಲ್ ಮೊದಲಾದ ಎಲ್ಲ ಪರಿಕರಗಳನ್ನು ಜೋಡಿಸಿಕೊಂಡು ಮೇಲೆ ಹೋದೆ. ವಸು ಮತ್ತು ವಿಶ್ವ ಕೋಣೆಯಲ್ಲಿ ಕುಳಿತಿದ್ದರು. ಚಿತ್ರ ನೋಡಿದ ತಕ್ಷಣ ವಸು ಎಷ್ಟು ಚೆನ್ನಾಗಿದೆ ಎಂದು ಉತ್ಸಾಹದಿಂದ ಮೆಚ್ಚಿಬಿಟ್ಟಳು. ಆದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಅದ್ಯಾಕೆ ಇಲ್ಲಿ ಹೀಗೆ ಬಂದಿದೆ, ಇದೊಂದು ಸರಿಯಾದರೆ ಇದೆಂತಹ ಅದ್ಭುತ ಚಿತ್ರ ಎಂದಳು. ವಸು ನನ್ನೊಡನೆ ಎಷ್ಟೋ ಬಾರಿ ಚಿತ್ರಸಂಗ್ರಹಾಲಯ, ಚಿತ್ರ ಪ್ರದರ್ಶನಾಲಯಗಳಿಗೆ ಬಂದಿದ್ದಾಳೆ. ನಾನು ಮುಂಬಯಿಗೆ ಬಂದ ಮೇಲೂ ಅವಳು ಮೈಸೂರಿನ ಪುಸ್ತಕ ಭಂಡಾರದಿಂದ ತರಿಸಿಕೊಂಡು ಚಿತ್ರಕಲೆಯ ಮೂಲ ಕಲ್ಪನೆಗಳ ಬಗೆಗೆ ಕೆಲವು ಪುಸ್ತಕಗಳನ್ನು ಓದಿದ್ದಾಳೆ. ನನ್ನೊಡನೆ ಈಗಲೂ ಆಗಾಗ್ಗೆ ಏನಾದರೂ ಚರ್ಚಿಸುತ್ತಿರುತ್ತಾಳೆ.
ಅವಳ ಈ ಟೀಕೆಗೆ ನಾನೇನು ಹೇಳಲಿ? ಮೂವರೂ ಊಟ ಮಾಡಿದ ಮೇಲೆ ವಿಶ್ರಾಂತಿಗೆಂದು ಸ್ವಲ್ಪ ವೇಳೆ ಮಲಗಿದೆವು. ನಿರರ್ಥಕವಾಗಿ ಆಗಿದ್ದ ಆಯಾಸಕ್ಕಿರಬಹುದು, ನನಗೆ ಅರ್ಧ ಗಂಟೆ ನಿದ್ರೆ ಬಂತು. ನಾವಿನ್ನೂ ಜಲಪಾತದ ಪ್ರಪಾತಕ್ಕೆ ಇಳಿದಿರಲಿಲ್ಲ. ನಾನು ಹಿಂದೆ ಬಂದಿದ್ದಾಗ ದಿನವೂ ಇಳಿದು ಅದನ್ನು ನೋಡಿದ್ದೆ. ಈ ದಿನ ಮತ್ತೆ ಅನುಭವ ಆಗುತ್ತದೆ, ಅಲ್ಲದೆ ವಸು ವಿಶ್ವರಿಗೂ ತೋರಿಸಿದಂತಾಗುತ್ತದೆ. ಕೋಣೆಯ ಬಾಗಿಲಿಗೆ ಬೀಗ ಹಾಕಿಕೊಂಡು ಮೂವರೂ ಕೆಳಗೆ ಇಳಿದೆವು. ನನ್ನ ಎಡಗೈಯಿಂದ ವಿಶ್ವನನ್ನು ಹಿಡಿದುಕೊಂಡಿದ್ದೆ. ವಸು ನನ್ನ ತೋಳು ಹಿಡಿದುಕೊಂಡು ಇಳಿಯುತ್ತಿದ್ದಳು. ನಿಧಾನವಾಗಿ ಆಳ ಆಳ ಆಳಕ್ಕೆ ಇಳಿಯುವಾಗ ಜಲಪಾತವು ಮೇಲುನೋಟದ ಸೊಬಗನ್ನು ಕಳೆದುಕೊಂಡರೂ ಅದೆಷ್ಟು ಗಂಭೀರವಾಗಿ ಕಾಣುತ್ತದೆ. ತೀರಾ ಕೆಳಗೆ ಹೋಗಿ ಜಾರುವ ಪ್ರದೇಶದಲ್ಲಿ ನಡೆಯುವಾಗ ತುಂತುರು ಎರಚುತ್ತಿದ್ದರೂ ಗರ್ಭಗುಡಿಯಲ್ಲಿ ಆಗುವಂತೆ ಬೆಚ್ಚಗೆ ಆಗುತ್ತಿತ್ತು. ವಸು ವಿಶ್ವರನ್ನು ಹಿಂದೆ ಬಿಟ್ಟು ನಾನೊಬ್ಬನೇ ಜಾರುವ ಕಲ್ಲುಗಳ ಮೇಲೆ ಉಪಾಯವಾಗಿ ನಡೆದು ನೀರು ಧುಮುಕುವ ಇಳುಕಲಿನ ಹತ್ತಿರ ಹೋಗಿ ಅರ್ಧ ಗಂಟೆ ನಿಂತಿದ್ದೆ. ಅಷ್ಟರಲ್ಲಿ ಬಟ್ಟೆ ಬರೆಗಳೆಲ್ಲ ಒದ್ದೆಯಾಗಿದ್ದುವು. ಜೇಬಿನಲ್ಲಿದ್ದ ಪರ್ಸಿನ ಒಳಗಿನ ನೋಟುಗಳು ನೆನೆದಾವೆಂಬ ಭಯದಿಂದ ಬೇಗ ಹಿಂತಿರುಗಿ ವಸು ವಿಶ್ವರನ್ನು ಸೇರಿಕೊಂಡೆ. ಇಲ್ಲದಿದ್ದರೆ ನನಗೆ ಅಲ್ಲಿಯೇ ಇನ್ನೂ ನಿಂತಿರುವ ಮನಸ್ಸು. ನೋಟುಗಳ ಬದಲು ಬೆಳ್ಳಿಯ ರೂಪಾಯಿಗಳಾದರೂ ಇದ್ದರೆ ನೆನೆಯುವ, ಸುಡುವ ಅಥವಾ ಹರಿಯುವ ಭಯವಿರಲಿಲ್ಲ. ಆದರೆ ಬೆಳ್ಳಿಯ ಗಟ್ಟಿ ನಾಣ್ಯಗಳೇ ಆಧಾರವಾಗುವುದಾದರೆ ಮುಂಬಯಿ ಬೆಳೆಯುವುದು ಹೇಗೆ? ಮೇಲೆ ಹತ್ತುವಾಗ ಬೆವರಿಗೆ ಮೈಯೆಲ್ಲ ಮತ್ತೆ ಒದ್ದೆಯಾಗಿತ್ತು. ವಿಶ್ವ ಹತ್ತುವಾಗ ಚುರುಕಾಗಿಯೇ ಇದ್ದ. ವಸುವೇ ಸ್ವಲ್ಪ ಹಿಂದೆ ಉಳಿಯುತ್ತಿದ್ದಳು. ವಸುವಿನದು ಸ್ಥೂಲ ಶರೀರ ಎನ್ನಲು ಸಾಧ್ಯವಿಲ್ಲ. ಅವಳ ಎತ್ತರಕ್ಕೆ ಅವಳಿಗಿರುವ ಮೈಕಟ್ಟು ಬೇಕೇ ಬೇಕು. ತೆಳು ನಡುವಿನ ಗಾಳಿಗೆ ಬಳುಕುವ ಹೆಂಗಸರನ್ನು ಲಕ್ಷಣವಂತೆಯರೆಂದು ನಾನು ಭಾವಿಸುವುದಿಲ್ಲ. ಸ್ತ್ರೀ ಸೌಂದರ್ಯಕ್ಕೆ ಬೇಕಾದ ಗಾಂಭೀರ್ಯವು ತೆಳು ದೇಹದವರಿಗೆ ಇರುವುದಿಲ್ಲ. ವಸು ಭೂಮಿಯಂತೆ ತುಂಬು ಮೈಕಟ್ಟಿನ ಹಿಂಗುಸು. ವಸುವಿನ ಹಿಂದಿನ ಹೆಸರು ಜ್ಞಾಪಕಕ್ಕೆ ಬರುತ್ತದೆ. ಅವಳ ಹೆಸರು ಭೂದೇವಿ. ಅವಳ ಅಕ್ಕ ಶ್ರೀದೇವಿ ನನ್ನ ವಯಸ್ಸಿನವಳು. ನನ್ನ ಹುಟ್ಟು ಹೆಸರು ಶ್ರೀಪತಿ. ಅಮ್ಮ ಸತ್ತು ನಾನು ಮಾವನ ಮನೆಗೆ ಬಂದ ಮೇಲೆ ನಾನು ಶ್ರೀದೇವಿಯೂ ತುಂಬ ಸ್ನೇಹಿತರಾದೆವು. ನನ್ನನ್ನು ಕಂಡರೆ ಅವಳಿಗೆ ಈಗಲೂ ಅಂತಃಕರಣ ಹೆಚ್ಚು. ಸದಾ ಜೊತೆಯಲ್ಲಿ ಆಟವಾಡುತ್ತಿದ್ದೆವು. ಭೂದೇವಿ ನಮಗಿಂತ 5 ವರ್ಷಕ್ಕೆ ಚಿಕ್ಕವಳು. ವಯಸ್ಸಿನಲ್ಲಿ ಚಿಕ್ಕವಳಾದ ಇವಳು ಆಟದಲ್ಲಿ ನಮಗೆ ಹೇಗೆ ಜೋಡಿಯಾದಾಳು? ಇವಳನ್ನು ನಾನೇ ದೂರ ಕಳಿಸಿಬಿಡುತ್ತಿದ್ದೆ. ಆ ಹೊಟ್ಟೆಯ ಕಿಚ್ಚಿಗಾಗಿ ಇವಳು ಶ್ರೀಪತಿ, ಶ್ರೀದೇವಿ, ಶ್ರೀದೇವಿ, ಶ್ರೀಪತಿ, ಗಂಡ ಹೆಂಡತಿ ಎಂದು ಕರೆಯಲು ಶುರು ಮಾಡಿದಳು. ಆಗ ನಮ್ಮಿಬ್ಬರಿಗೂ 13 ವರ್ಷ. ಶ್ರೀದೇವಿಗೆ ನಾಚಿಕೆಯಾಗದೇ ಇರುತ್ತದೆಯೇ? ಆದರೆ ಅವಳು ನನ್ನ ಜೊತೆಯಿಂದ ದೂರವಿರಲಾರಳು. ಅವಳೇ ಉಪಾಯವಾಗಿ ನನ್ನ ಶ್ರೀಪತಿ ಎಂಬ ಹೆಸರನ್ನು ತಪ್ಪಿಸಿ ಭೂಪತಿ ಎಂದು ಕೂಗಲು ಪ್ರಾರಂಭಿಸಿದಳು. ಮನೆಯಲ್ಲಿ ಈ ಹೆಸರು ಹೇಗೆ ಎಲ್ಲರ ಬಾಯಲ್ಲಿಯೂ ಪ್ರಚಲಿತವಾಯಿತೋ ಕಾಣೆ. ಮಾವನಿಗಂತೂ ನನ್ನ ಮೇಲೆ ತುಂಬ ಪ್ರೀತಿ. ಭೂಪತಿ ಎನ್ನುವುದು ಮುದ್ದಿನ ಹೆಸರೂ ಹೌದು. ಮಾವನೇ ನನ್ನನ್ನು ಭೂಪತಿ ಎಂದು ಕರೆದ ಮೇಲೆ ಉಳಿದವರು ಬಿಟ್ಟಾರೆಯೇ? ಅತ್ತೆಯೂ ಹಾಗೆಯೇ ಕೂಗಲು ಮೊದಲು ಮಾಡಿದರು. ಅವರ ಮನಸ್ಸಿನಲ್ಲಿ ಆಗಲೇ ಏನಿತ್ತೋ ನನಗೇನು ಗೊತ್ತು. ಶ್ರೀದೇವಿಯೇ ಆಮೇಲೆ ಭೂದೇವಿಯ ಎದುರಿಗೆ ಭೂದೇವಿ, ಭೂಪತಿ, ಭೂಪತಿ, ಭೂದೇವಿ, ಗಂಡ ಹೆಂಡತಿ ಎನ್ನಲು ಮೊದಲು ಮಾಡಿದಾಗ ಅತ್ತೆ ಮಾವ ಎಲ್ಲರೂ ಸಂತೋಷದಿಂದ ನಕ್ಕರು. ಭೂದೇವಿ ಮಾತ್ರ ಆ ದಿನದಿಂದ ನನ್ನ ಹತ್ತಿರ ಬರುವುದನ್ನೇ ಕಡಿಮೆ ಮಾಡಿದಳು. ಸ್ಕೂಲು ಕಾಲೇಜಿನ ದಾಖಲೆಯಲ್ಲಿ ವಿನ ನನ್ನ ಹೆಸರು ಭೂಪತಿ ಎಂದೇ ನಿಂತು ಹೋಯಿತು. ನೆಂಟರಿಷ್ಟರಲ್ಲಿ ಅಲ್ಲದೆ ಮೈಸೂರಿನಲ್ಲಿ ಗುರುತು ಪರಿಚಯದವರು ಕೂಡ ಇವತ್ತು ನನ್ನನ್ನು ಹಾಗೆಯೇ ಕರೆಯುತ್ತಾರೆ. ಮದುವೆಯಲ್ಲಿ ಲಗ್ನಪತ್ರಿಕೆಯ ಕೈಬರಹದ ಹಾಳೆಯನ್ನು ಅಚ್ಚಿಗೆ ಕೊಡಲು ಮಾವ ನನ್ನ ಕೈಗೆ ಕೊಟ್ಟ. ಅದನ್ನು ಓದಿ ನನಗೇ ಒಂದು ತರಹವಾಯಿತು. ಭೂಪತಿ, ಭೂದೇವಿ ಇವರ ವಿವಾಹ ಸಮಾರಂಭ ಎಂದು ಗುರುತಿನವರು ತಮಾಷೆ ಮಾಡುತ್ತಾರೆ. ಮಾವ, ಇವಳ ಹೆಸರು ಬದಲಾಯಿಸಿ ಪ್ರಿಂಟ್ ಮಾಡಿಸಬೇಕು. ನಾನು ಹೇಳಿದೆ. ಏನಂತ? ಮಾವ ಕೇಳಿದ. ತಕ್ಷಣ ನಾನು ಏನು ಹೇಳಲಿ? ಮಹಡಿಯ ಮೇಲೆ ಹೋಗಿ ಇವಳನ್ನೇ ಕೇಳಿದರೆ ಇವಳು ಯಾವ ಸಲಹೆಯನ್ನೂ ಕೊಡಲಿಲ್ಲ. ಮಾವ, ನಿನಗೆ ಇಷ್ಟ ಬಂದ ಹೆಸರು ಅಚ್ಚು ಮಾಡಿಸು, ಆದರೆ ದೇವರ ಹೆಸರಾಗಿರಬೇಕು ಎಂದು ಹೇಳಿ ಹಳೆಯ ವಾಂಚಲ್ಯದಿಂದ ತಲಕಾಡಿನವರು ಮಗಳ ಮದುವೆಗೆಂದು ಕೊಟ್ಟಿದ್ದ ಭತ್ತ ತೆಗೆಸಿಕೊಂಡು ಬರಲು ಹೊರಟು ಹೋದ. ಮುದ್ರಣಾಲಯಕ್ಕೆ ಹೋಗುತ್ತಾ ದಾರಿಯುದ್ದಕ್ಕೂ ಯೋಚಿಸಿ ನಾನು ವಸುಂಧರಾ ಎಂದು ಅಚ್ಚು ಹಾಕಿಸಿದೆ. ಅದನ್ನು ನೋಡಿದ ಮಾವ ನಕ್ಕು, ನೀನು ಮಾಡಿದ ಬದಲಾವಣೆ ಏನು? ಭೂದೇವಿ, ವಸುಂಧರಾ ಎರಡೂ ಒಂದೇ ಅಲ್ಲವೇ? ಅಂಬಾ, ರಂಭಾ, ರಮಾ, ಉಮಾ ಅಂತ ನೀನು 100 ಹೆಸರಿಟ್ಟರೂ ಅದೆಲ್ಲ ಒಂದೇ ಶಕ್ತಿಯ ಹೆಸರು. ಗಂಡು ಹೆಣ್ಣು ಎರಡೇ ಹೆಸರು, ಅಷ್ಟೇ ಮದುವೆ ಎಂದಾಗ 1 ನಿಮಿಷ ನಾನೇ ದಡ್ಡನಂತೆ ಕಂಡೆ. ಮದುವೆಗೆ ಬಂದಾಗ ಶ್ರೀದೇವಿ ತಮಾಷೆ ಮಾಡಿ, ಏನು ಭೂಪತಿ ಭೂದೇವಿಯವರಿಗೆ ಹೊಸದಾಗಿ ಮದುವೆ ಯಾಕೆ ಮಾಡಬೇಕು? ಅವರು ಪುರಾಣ ಕಾಲದಿಂದ ದಂಪತಿಗಳಲ್ಲವೇ ಎಂದಳು. ತಕ್ಷಣ ನಾನು, ನನ್ನ ಹೆಸರು ಭೂಪತಿ ಅಂತಲೇನೂ ಅಲ್ಲ, ಲಗ್ನಪತ್ರಿಕೆಯಲ್ಲೂ ಶ್ರೀಪತಿ ಅಂತಲೇ ಇದೆ. ನಿನ್ನ ಹೆಸರು ಈಗಲೂ ಶ್ರೀದೇವಿ ಅಂತ ಇದೆ, ಎಚ್ಚರಿಕೆ ಎಂದೆ. ನಾಚಿಕೆಯಿಂದಲೋ ಗಾಬರಿಯಿಂದಲೋ ಶ್ರೀದೇವಿಯ ಮುಖ ಅವಳ ಕೈಲಿದ್ದ ಮಗುವಿನ ಮುಖಕ್ಕಿಂತಲೂ ಹೆಚ್ಚು ಕೆಂಪಾಯಿತು. ಹೊರಗಡೆ ಬೆರಳು ತೋರಿಸಿ, ಮೆಲ್ಲಗೆ ಮಾತಾಡು ಪುಣ್ಯಾತ್ಮ, ಅವರು ಅಲ್ಲೇ ಇದ್ದಾರೆ, ಸಾಕು ನಿನ್ನ ತಮಾಷೆ ಎಂದಳು.